ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕಂಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅದೇ ಫಸ್ಟ್ ಹೇಳಿದ್ನಲ್ಲ, ರಿಸೆಪ್ಷನ್ ವ್ಲಾಗಲ್ಲಿ ನಾನು ನೈಟೇ ಶ್ರುತಿ ಅಕ್ಕ ಅವ್ರ ಮನೆಗೆ ಹೊರಟೆ ಅಂತ. ಸೊ ಅಲ್ಲಿಂದ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾಷ್ಟ ಎಲ್ಲನೂ ಮಾಡ್ಕೊಂಡು ನಾವು ಚೌಟ್ರಿಗೆ ಬಂದ್ವಿ. ಇಲ್ಲಿ ದಾರೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾವು ಇಲ್ಲಿ ನಾಷ್ಟ ಎಲ್ಲ ಮಾಡಿಕೊಂಡು ಬಂದ್ವಿ. ಇಲ್ಲಿ ಬಂದುಬಿಟ್ಟು ಕಾಶಿ ಯಾತ್ರೆಗೆ ಹೊರಟಿರ್ತಾರಲ್ಲ ಅದರದ್ದು ಇಲ್ಲಿ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು. ಪಾದ ಪೂಜೆ ಇದೆಲ್ಲ ಮಾಡ್ತಾರಲ್ಲ ಹುಡುಗಿ ಮನೆಯವರು, ಅದ್ರದ್ದು ವಿಡಿಯೋನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮತ್ತು ವ್ಲಾಗ್ಸ್ ಎಲ್ಲ ನೋಡಿಬಿಟ್ಟು ನಿಮಗೆ ರಕ್ಷಿತಾ ಅವ್ರು ಏನಾಗಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ. ಸೊ ನಾನು ಅದನ್ನು ಬಂದುಬಿಟ್ಟು ಈ ವ್ಲಾಗಲ್ಲಿ ಲಾಸ್ಟ್ ಎಂಡಲ್ಲಿ ನಿಮ್ಮ ಹತ್ರ ಹೇಳ್ತೀನಿ. ನಾನು ದಾರೆ ಎಲ್ಲ ಮುಗ್ದೋಗಿತ್ತು. ನಾವು ಬರೋ ಅಷ್ಟರಲ್ಲಿ ಅಮ್ಮ ಅದೇ ಇರ್ತಾರಲ್ಲ ಅಲ್ಲಿ ಅವ್ರಿಗೆಲ್ಲಾದರೂ ವೀಡಿಯೋ ಮಾಡಿಸಿರ್ತೀನಿ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಸಿದ್ರು. ಸೊ ಅವರು ಸ್ವಲ್ಪ ಯೂಟ್ಯೂಬ್ಗೆ ಹಾಕೋ ಥರ ವೀಡಿಯೋ ಮಾಡಬೇಕಿತ್ತು, ಇನ್ಸ್ಟಾಗೆ ಹಾಕೋ ಥರ ವೀಡಿಯೋ ಮಾಡಿದರು. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲಿ. ಸೊ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ಮಾತ್ರನೇ ಇಲ್ಲಿ ಸ್ವಲ್ಪನೇ ಇಲ್ಲಿ ಕ್ಲಿಪ್ಪಿಂಗ್ಸ್ ತೆಗ್ದಿರೋದು. ನಾನು ಅಷ್ಟನ್ನು ಮಾತ್ರ ಇಲ್ಲಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಪೂರ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋದಕ್ಕಾಗಿಲ್ಲ, ವೀಡಿಯೋಸ್ ಎಲ್ಲನೂ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಇಲ್ಲಿ ವೀಡಿಯೋಸ್ಗಳಾಗಿದೆ. ಅದನ್ನು ಮಾತ್ರ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಹುಡುಗನ ಮನೆಯವರು, ಹುಡುಗವರು ಕಾಶಿ ಯಾತ್ರೆಗೆ ಹೋಗಿರ್ತಾರಲ್ಲ, ಇಲ್ಲಿ ಹುಡುಗಿ ಮನೆಯವರು ಕಾಶಿ ಯಾತ್ರೆಗೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಏನು ಹೇಳ್ತಾರೆ ನನಗೆ ಹೇಳೋದಕ್ಕೆ ಬರ್ತಾಯಿಲ್ಲ ಕರೆಕ್ಟಾಗಿ. ಸೊ ಅದಾದಮೇಲೆ ಪಾದ ಪೂಜೆ ಎಲ್ಲ ಮಾಡಿ ಸ್ಲಿಪ್ಪರ್ ಡ್ರೆಸ್ ಎಲ್ಲ ತಂದಿರ್ತಾರಲ್ಲ ಅದನ್ನೆಲ್ಲನೂ ಕೂಡ ಹುಡುಗಿ ಮನೆಯವರು ತಮ್ಮ ಅದು ಮಾಡ್ತಾ ಇರೋವಂಥದ್ದು. ಸೊ ಅದಾದಮೇಲೆ ಇಲ್ಲಿ ಹುಡುಗನಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಒಳಗಡೆ ಕರ್ಕೋತಾರೆ ಹುಡುಗನ್ನ. ಫುಲ್ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ಫುಲ್ ವೀಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಾರ ಎಲ್ಲ ಮುಗ್ದೋಗಿತ್ತು ಮತ್ತು ತಾಳಿ ಎಲ್ಲ ಕೂಡ ಕಟ್ಟಾಗಿತ್ತು. ವೀಡಿಯೋಸ್ಗಳಿರೋದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಬಂದಾಗ ಅಂದರೆ 9:30ಗೆಲ್ಲ ದಾರ ಎಲ್ಲ ಮುಗ್ದೋಗುತ್ತೆ, ಬೇಗ ಬನ್ನಿ ಅಂದ್ಬಿಟ್ಟು ಅಮ್ಮ ಫೋನ್ ಮಾಡಿದರು. ಆದರೆ ಸ್ವಲ್ಪ ಲೇಟ್ ಆಯಿತು. ನಾವು ಅಲ್ಲಿ ಚೌಟ್ರಿಗೆ ಬರೋ ತನಕ ನಾವು ಬಂದಾಗ 10 o'clock ಏನೋ ಟೈಮ್ ಆಗಿತ್ತು ಚೌಟ್ರಿಗೆ ಬರೋ ಅಷ್ಟರಲ್ಲಿ. ಸೊ ಹುಡುಗ ಮತ್ತು ಹುಡುಗಿ ಕೂರಿಸ್ಬಿಟ್ಟು ಹಾಲು ಎರಿತಾರಲ್ಲ ಅದನ್ನು ಮಾಡಿಸ್ತಾಯಿದ್ರು. ಸೊ ಆ ಟೈಮಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ಹಾಲು ಎರೆದ್ಬಿಟ್ಟು ಅಕ್ಷತೆ ಕಾಳು ಹಾಕ್ಬಿಟ್ಟು ಬಂದೆ ನಾನು. ಸೊ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗೆದಿದ್ದಾರೆ, ಅದನ್ನು ಕೂಡ ವಿಡಿಯೋ ನೋಡಿ ನೀವು.
ಹಾಗೆ ಮನೆಯಿಂದ ಬರಬೇಕಾದ್ರೆ ಕರೆಕ್ಟಾಗಿ ರೆಡಿ ಆಗಿರಲಿಲ್ಲ. ಸೊ ಆಟೋ ಕೂಡ ಬಂದು ನಿಂತಿತ್ತು ಅಂದ್ಬಿಟ್ಟು ನಾವು ಬೇಗ ಬೇಗ ಬಂದುಬಿಟ್ವಿ. ಸೀರೆ ಎಲ್ಲ ಕರೆಕ್ಟಾಗಿ ಉಡಿಸ್ಕೊಂಡಿರಲಿಲ್ಲ. ಹೇಗೋ ಬೇಗ ಬೇಗ ರೆಡಿ ಆಗಿಬಿಟ್ಟು ಬಂದ್ವಿ. ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಎಲ್ಲ ಗಾಳಿಗೆಲ್ಲ ಕೆದರೋಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಚೌಟ್ರಿಲಿ ರೂಮ್ ಇತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ದಾರ ಎಲ್ಲ ಆದಮೇಲೆ ಬಂದ್ವಿ. ನಾವು ಇಲ್ಲಿ ರೂಮಿಗೆ ಬಂದುಬಿಟ್ಟು ಕ್ಲೀನಾಗಿ ರೆಡಿ ಆಗಿಬಿಟ್ಟು ಆಚೆ ಬಂದೆ. ಹಾಗೆ ನಾನು ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಾನು ಶ್ರುತಿ ಅಕ್ಕ ಅವರು ಎಲ್ಲರೂ ಕೂಡ ಬಂದಿದ್ವಿ. ಇಲ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಬಂದಿದ್ವಿ. ನಿಶು ಅಂತೂ ಫೋಟೋಸ್ನೇ ತೆಗೆಸ್ಕೊತಾ ಇರಲಿಲ್ಲ. ಅಮ್ಮನ ಎತ್ಕೋ ಅಂತ ಹಠ ಮಾಡ್ತಾ ಇದ್ದ ಅವನು. ಹಂಗೂ ಹಿಂಗೂ ಮಾಡಿ ಒಂದು ಸ್ವಲ್ಪ ಅವನಿಗೆ ಫೋಟೋಸ್ನ ತೆಗೆಸ್ದೆ. ಆಚೆ ಬಂದಿದ್ವಿ, ಇಲ್ಲಿ ಕ್ಯಾಮ್ರಾಮನ್ ಹತ್ರ ಫೋಟೋಸ್ನ ತೆಗೆಸ್ಕೊಳ್ಳೋದ ನಾವು ಅಂತ ಅಂದ್ಬಿಟ್ಟು. ಆದರೆ ಬಂದ್ಬಿಟ್ಟು ಫೋಟೋ ಕ್ಯಾಮ್ರಾಮ್ಯಾನ್ ಅವ್ರನ್ನ ಬಂದು ಕರೆದ್ರು. ಸೊ ನಾವು ಮಾರ್ನಿಂಗ್ ಟೈಮು ಒಂದು ಫೋಟೋಸ್ನ ತೆಗೆಸ್ಕೊಳ್ಳೋದಕ್ಕಾಗಲಿಲ್ಲ. ನೈಟ್ ಮಾತ್ರ ಫೋಟೋಸ್ನ ತೆಗೆಸ್ಕೊಂಡ್ವಿ ಅಷ್ಟೇ. ಮಾರ್ನಿಂಗ್ ಟೈಮ್ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಿಶುಗಾದರೂ ಫೋಟೋಸ್ನ ತೆಗೆಸ್ಕೊಳ್ಳೋದ ಅಂತ ಅಂದ್ಕೊಂಡ್ವಿ. ಆಗಲಿಲ್ಲ. ಇಲ್ಲಿ ಆಚೆಗಡೆ ಫೋಟೋಸ್ನ ತೆಗೆಸ್ಕೊಳ್ಳೋದ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಹೋಗಲಿ ಅಂದ್ಬಿಟ್ಟು ನಮ್ಮ ಫೋನಲ್ಲೇ ಫೋಟೋಗಳನ್ನ ತೊಗೊಳ್ಳೋದ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ನಾವು. ಅದಾದಮೇಲೆ ನಿಶು ಜೊತೆ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡೆ. ಅವನಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ, ವೀಡಿಯೋನೇ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಹಂಗೂ ಹಿಂಗೂ ಮಾಡಿ ಅವರಪ್ಪ ಕಾರ್ ಕೀ ಕೊಟ್ಟು ಸ್ವಲ್ಪ ವೀಡಿಯೋನ ಮಾಡಿದ್ರು. ಅದಾದಮೇಲೆ ಮಧ್ಯಾಹ್ನ ಆಗಿತ್ತು, 1 o'clock 1:30 ಆಗಿತ್ತು. ಊಟಕ್ಕೆ ಹೋದ್ವಿ ನಾವು. ಊಟ ಮಾಡ್ಕೊಂಡು ಬಂದುಬಿಡೋದ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ಅದಾದಮೇಲೆ ಊಟ ಮಾಡಿಕೊಂಡು ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಸ್ಟೇಜ್ ಮೇಲೆ ಹುಡುಗ ಮತ್ತು ಹುಡುಗಿ ಬಂದಿದ್ದರು. ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಕೂಡ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ನಾವು ಅಷ್ಟರಲ್ಲಿ ಊಟ ಎಲ್ಲನೂ ಮಾಡ್ಕೊಂಡು ಬಂದುಬಿಡೋದ ಅಂತ ಅಂದ್ಬಿಟ್ಟು ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಆಚೆಗಡೆ ಸ್ವಲ್ಪ ನಿಂತಿದ್ವಿ ಅಲ್ಲೇ ನಾವು. ಅದಾದಮೇಲೆ ನಿಧಾನಕ್ಕೆ ಹೋಗಿ ಫೋಟೋಸ್ನ ತೆಗೆಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ವಿ ನಾವು. ಹುಡುಗ ಹುಡುಗಿಗೆ ಫುಲ್ಲು ಸುಸ್ತಾಗಿತ್ತು. ಅವರಿಬ್ರಿಗೂ ಕೂಡ ಕೂತ್ಕೊಂಡು ಅವರು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ರು. ಆಮೇಲೆ ನೀರೆಲ್ಲ ಕುಡಿತಾಯಿದ್ರು ಕೂತ್ಕೊಂಡು. ನನಗೆ ಗೊತ್ತು ಅದು ಎಷ್ಟು ಕಷ್ಟ ಅಂದ್ಬಿಟ್ಟು ಸ್ಟೇಜಲ್ಲಿ ನಿಂತ್ಕೊಂಡು ಎಷ್ಟು ಅವರ್ ತನಕ ನಿಂತ್ಕೋಬೇಕು ಅಂದರೆ. ಮದುವೆ ಟೈಮಲ್ಲಿ ಅಷ್ಟು ರಿಸ್ಕು, ಕರೆಕ್ಟಾಗಿ ನಿದ್ದೆ ಇರೋದಿಲ್ಲ. ಅದು ನಮ್ಗಳಿಗೆ ಮಾತ್ರ ಗೊತ್ತು. ಎಕ್ಸ್ಪೀರಿಯೆನ್ಸ್ ನಮಗೆ ಗೊತ್ತಿರೋದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಹಾಗೆ ಮತ್ತು ನಿಶು ಇಲ್ಲಿ ದಾರೆಗೆಲ್ಲ ರೆಡಿ ಮಾಡಿದ್ರಲ್ಲ, ಅದೆಲ್ಲನೂ ಕೂಡ ಕ್ಲೀನಾಗಿ ಎಲ್ಲನೂ ಬಿಚ್ಚಿ ಎಲ್ಲ ಒಂದು ಕಡೆ ಮಡಗಿದ್ರು. ಆ ಸ್ಟೇಜ್ ಮೇಲೆ ಹೋಗಿ ನಿಶು ಹೂಗಳ ಜೊತೆ ಆಟಾಡ್ತಾ ಇದ್ದ, ಹೂವೆಲ್ಲನೂ ಇಸ್ಕೊಂಡು ಆಟಾಡ್ತಾ ಇದ್ದ ಅವನು. ಅದರಲ್ಲಿ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಅವ್ನು ಚೆನ್ನಾಗಿ ಆಟಾಡ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಲಾಸ್ಟಲ್ಲಿ ನಾವು ಫ್ಯಾಮಿಲಿ ಎಲ್ಲ ಕೂಡ ಫೋಟೋಸ್ನ ತೆಗೆಸ್ಕೊಂಡ್ವಿ. ಅದಾದಮೇಲೆ ಹುಡುಗಿಯವರು ಊಟಕ್ಕೆ ಹೋದರು. ನಿಶುಗೆ ನಾನು ಒಂದು ಸಿಂಗಲ್ ಫೋಟೋ ತೆಗೆಸ್ಲೇಬೇಕು ಅಂತ ಅಂದ್ಬಿಟ್ಟು ಒಂದು ಸಿಂಗಲ್ ಫೋಟೋ ತೆಗೆಸ್ದೆ. ಸ್ಟೇಜ್ ಮೇಲೆ ಹೋಗಿ ಚೇರ್ ಮೇಲೆ ಕೂರಿಸಿ ಫೋಟೋಸ್ನ ತೆಗ್ಸೋದ ಅಂತ ಎಷ್ಟು ಟ್ರೈ ಮಾಡ್ತಾಯಿದ್ವಿ ಕೂಡ ನಾವು. ಅವನಂತೂ ನಿಂತ್ಕೋತಾನೆ ಇರಲಿಲ್ಲ. ಆಮೇಲೆ ಅಲ್ಲಿ ಫ್ಲವರ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲನೂ ಕಿತ್ತಕ್ಕಾಗಿ ನೋಡ್ತಾ ಇದ್ದ ಅವನು. ಫ್ಲವರ್ಸ್ ಎಲ್ಲ ಹಿಡ್ಕೊಂಡು ಇದು ಮಾಡ್ತಾಯಿದ್ದ. ಹಂಗೂ ಅವನಿಗೆ ಕೈಗೆ ಒಂದು ಫ್ಲವರ್ನ ಕೈಗೆ ಕೊಟ್ವಿ ಫೋಟೋಸ್ನ ತಗೊಳ್ಳೋದ. ಒಂದು ಫೋಟೋನ ಆದರೂ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು. ಇವನಿಗೆ ಇದು ಫಸ್ಟ್ ಟೈಮ್ ಸೂಟ್ ಹಾಕಿರೋದು ನಾವು. ಇದ್ರದ್ದು ಏನು ಸೂಟ್, ಇದನ್ನು ಹೊಲಿಯೋಕೆ ಏನಾದರೂ ಕೊಟ್ಟಿದ್ರೆ ಇಲ್ಲಾಂದ್ರೂ 3000 ಅಥವಾ 4000 ತೊಗೊಳ್ಳೋರು. ಸೊ ನಾವಿದು ಸೂಟ್ ಬಂದುಬಿಟ್ಟು ರೆಡಿಮೇಡ್ ತೊಗೊಂಡಿರೋದು. ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವು ಮನೆಗೆ ಹೊರಡೋದ ಅಂತ ಅಂದ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀವಿ. ಅಮ್ಮ ಮತ್ತು ಅಪ್ಪ ಇಬ್ಬರು ಕೂಡ ಚೌಟ್ರೆಲ್ಲ ಇದ್ದರು. ಹುಡುಗಿನ ಕಳಿಸೋ ತನಕ ಇದ್ಬಿಟ್ಟು ಬರ್ತೀವಿ ಅಂತ ಅಂದರು. ನಾವು ಮನೆಗೆ ಹೊರಟ್ವಿ. ನಿಶು ಒಂದು ಕಡೆ ಕೂತ್ಕೋತಾ ಇರಲಿಲ್ಲ, ಅದಕ್ಕೋಸ್ಕರ ಮನೆಗೆ ಹೊರಟ್ಬಿಟ್ವಿ ನಾವು. ಆಮೇಲೆ ಅಳ್ತಾ ಇದ್ದ, ಅವನಿಗೆ ನಿದ್ದೆ ಬೇರೆ ಬರ್ತಿತ್ತು ಅಂದ್ಬಿಟ್ಟು. ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ ನಾವು. ಅಲ್ಲಿ ಇನ್ನೂ ಮದುವೆ ಹುಡುಗಿಯವರೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ.
ನಾವು ಇವಾಗ ಜಸ್ಟ್ ಬಂದ್ವಿ ಚೌಟ್ರಿಯಿಂದ. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಸೊ ಬಟ್ಟೆ ಎಲ್ಲ ತಂದಿರೋದೆಲ್ಲ ಹಾಗೆ ಇದೆ, ಅದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ತೆಗ್ದು ವಾಷಿಂಗ್ ಹಾಕಬೇಕು. ಸೊ ಅವ್ರ ಮನೆ ಬಿಡಿಸಿ ಅದೇ ಗಂಡನ ಮನೆಗೆ ಹೋಗ್ತಾರಲ್ಲ, ಅದು ಯಾವುದೂ ಕೂಡ ನಾನು ವಿಡಿಯೋ ಮಾಡಿಲ್ಲ. ಸೊ ಅಮ್ಮನಿಗೆ ಹೇಳಿದ್ದೀನಿ ಸ್ವಲ್ಪ ವಿಡಿಯೋ ಮಾಡಿಸ್ಕೊಡಿ ಅಂತ ಅಂದ್ಬಿಟ್ಟು. ನೋಡ್ದ ಓಕೆ, ಜಸ್ಟ್ ಇವಾಗ ತಾನೇ ಬಂದಿದ್ದೀವಿ. ಫ್ರೆಶ್ ಅಪ್ ಆಗಬೇಕು. ನಾನು ಜಡೆ ಎಲ್ಲನೂ ಬಿಚ್ಚಬೇಕು ಫಸ್ಟ್. ನಾನು ಇದೆಲ್ಲನೂ ಹೂವು ತಿಂಡು ಎಲ್ಲ ಹಾಕೊಂಡಿರೋದನ್ನ ನಾನು ಹೇಗೆ ಕಾಣಿಸ್ತಿದ್ದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಇವಾಗ ಹುಡುಗಿನ ಗಂಡನ ಮನೆಗೆ ಕಳಿಸ್ತಾ ಇದ್ದಾರೆ. ಫುಲ್ ಎಲ್ಲರೂ ಕೂಡ ಎಮೋಷನಲ್ ಆಗಿದ್ರು. ಅವ್ರ ಮಮ್ಮಿ ಅವ್ರ ಪಪ್ಪ ಎಲ್ಲರೂ ಕೂಡ ಅಳ್ತಾ ಇದ್ರು ರಕ್ಷಿತಾ ಅವ್ರನ್ನ ಕಳಿಸ್ಬೇಕಾದ್ರೆ. ಅಮ್ಮ ಕೂಡ ಅಲ್ಲೇ ಇದ್ದಾರೆ, ಅಪ್ಪನೂ ಅಲ್ಲೇ ಇದ್ದಾರೆ. ಮನೆಗೆ ಬಂದಮೇಲೆ ಹೇಳ್ತಾ ಇದ್ರು ಹಿಂಗೆ ಅಂತ ಅಂದ್ಬಿಟ್ಟು. ನಾನು ಅಲ್ಲಿ ಇರಲಿಲ್ವಲ್ಲ, ಇರಬೇಕು ಅಂತ ನಂಗೆ ಕೂಡ ಇಷ್ಟ ಇತ್ತು. ಆದರೆ ಮನೆಗೆ ಹೊರಟ್ಬಿಟ್ವಿ ನಾವು. ನಿಶು ಅಳ್ತಾ ಇದ್ದ, ಹಠ ಮಾಡ್ತಾ ಇದ್ದ, ಅವ್ನು ಮಲ್ಕೋಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ ಅವನು. ಸೊ ಅದಕ್ಕೋಸ್ಕರ ನಾವು ಮನೆಗೆ ಹೊರಟ್ಬಿಟ್ವಿ. ಎಲ್ಲರ ಕಾಲು ಸಣ್ಣ ಮಾಡಿಕೊಂಡು ಇವಾಗ ಅವರು ಗಂಡನ ಮನೆಗೆ ಹೊರಡ್ತಾ ಇದ್ದಾರೆ ರಕ್ಷಿತಾ ಅವರು. ಹಾಗೆ ಮತ್ತು ನೀವು ರಕ್ಷಿತಾ ಅವ್ರು ಏನಾಗಬೇಕು ನಿಮಗೆ ಅಂತ ಕೇಳಿದ್ರಲ್ವಾ. ಅಂದರೆ ನನಗೆ ಅಷ್ಟು ಕ್ಲೋಸ್ ಏನಿಲ್ಲ ಅವರು. ನಂದು ಗಂಡನ ಮನೆ ಇದೆಯಲ್ಲ, ಅಲ್ಲಿಗೆ ಕ್ಲೋಸ್ ಅವರು. ಅಂದರೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಇದ್ದಾರಲ್ಲ, ಅವರು ರಕ್ಷಿತಾ ಅವ್ರಿಗೆ ಅತ್ತೆ ಮತ್ತು ಮಾವ ಆಗಬೇಕು. ನಮ್ಮ ಮನೆಯವ್ರು ಇದ್ದಾರಲ್ಲ, ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರಿಗೆ ಅವರ ಅಪ್ಪ ಮತ್ತು ಅವ್ರ ಮಮ್ಮಿ ಸೋದ್ರ ಮಾವ ಆಗಬೇಕು. ಸೊ ಹೀಗೆ ಅವರು ರಿಲೇಟಿವು. ಅಮ್ಮನಿಗೆ ಬಂದುಬಿಟ್ಟು ತಮ್ಮ ಆಗಬೇಕು ಅವರು. ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರಿಗೆ ಅವರ ಪಪ್ಪ ಬಂದುಬಿಟ್ಟು ತಮ್ಮ ಆಗಬೇಕು. ಹೀಗೆ ರಿಲೇಟಿವ್ಸು. ಸೊ ನಿಮಗೆಲ್ಲರಿಗೂ ಈಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರಕ್ಷಿತಾ ಅವ್ರು ನಮಗೆ ಕಸಿನ್ ಥರ. ಸೊ ಅವ್ರು ನನಗಿಂತ ಸ್ವಲ್ಪ 1 ವರ್ಷ 2 ವರ್ಷ ದೊಡ್ಡವರಿದ್ದಾರೆ. ಸೊ ಅವರು ನನಗೆ ಸಿಸ್ಟರ್ ಆಗಬೇಕು ಅಷ್ಟೇ. ನಿಮ್ಗೆ ಇವಾಗ ಗೊತ್ತಾಗಿರ್ಬೋದು. ಅಂದರೆ ನಮ್ಮ ಹಸ್ಬೆಂಡ್ ಮನೆಯವ್ರಿಗೆ ಕ್ಲೋಸ್ ರಿಲೇಟಿವ್ಸ್ ಅವರು. ನನಗೆ ಆ ಥರ ಕ್ಲೋಸ್ ರಿಲೇಟಿವ್ಸ್ ಇಲ್ಲ, ಕಸಿನ್ ಆಗಬೇಕು. ಅವ್ರ ಅಪ್ಪ ಮತ್ತು ಅವ್ರ ಮಮ್ಮಿ ಬಂದುಬಿಟ್ಟು, ಅವ್ರ ಡ್ಯಾಡಿ ಬಂದುಬಿಟ್ಟು ನನಗೆ ಚಿಕ್ಕಪ್ಪ ಆಗಬೇಕು. ಸೊ ಚಿಕ್ಕಮ್ಮ ಆಗಬೇಕು ಅವ್ರ ಮಮ್ಮಿ ಬಂದುಬಿಟ್ಟು. ಹೀಗೆ ರಿಲೇಟಿವ್ಸು. ಹಾಂ, ನಿಮಗೆ ಇವಾಗ ಕ್ಲಿಯರ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಕೇಳ್ತಿದ್ರಲ್ಲ, ಫಸ್ಟ್ ಒಂದ್ಸಲಿ ಅವ್ರದ್ದು ಎಂಗೇಜ್ಮೆಂಟ್ ವ್ಲಾಗ್ ಹಾಕ್ದಾಗಲೂ ಕೂಡ ಕೇಳಿದ್ರಿ ರಕ್ಷಿತಾ ಅವ್ರು ನಿಮ್ಗೆ ಏನಾಗಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಈ ವ್ಲಾಗಲ್ಲಿ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಲಾಸ್ಟ್ ಎಂಡಲ್ಲಿ ಕೂಡ ಹೇಳ್ತೀನಿ ಅಂತ ಹೇಳಿದೆ. ನೋಡಿದರೆ ನಿಮಗೆ ಕ್ಲಿಯರ್ ಆಗಿರುತ್ತೆ, ನೋಡಿಲ್ಲ ಅಂದರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಸೊ ಈಗ ಫುಲ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ರಕ್ಷಿತಾ ಅವ್ರು ನಮ್ಗೆ ಏನಾಗಬೇಕು ಅಂತ ಅಂದ್ಬಿಟ್ಟು. ಸೊ ಅವರು ಫೈನಲಾಗಿ ಅವ್ರ ಗಂಡನ ಮನೆಗೆ ಹೊರಟಿರ್ತಾರೆ ಕೂಡ. ಎಲ್ಲರೂ ಕೂಡ ಇಲ್ಲಿ ಕಳಿಸ್ತಾ ಇದ್ದಾರೆ ರಕ್ಷಿತಾ ಅವ್ರನ್ನ. ಹಾಗೆ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಒಂದಷ್ಟು ನನ್ನ ಹಾಕುವಂಥ ವ್ಲಾಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ, ನನ್ನ ವ್ಲಾಗ್ಸ್ಗಳನ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ದೇ ನಂದು ವೀಡಿಯೋಸ್ಗಳನ್ನ ನೋಡಿ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗನ ಎತ್ಕೊಂಡು ನನಗೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಬ್ರೀತಿಂಗ್ ಸ್ವಲ್ಪ ಜಾಸ್ತಿ ಉಸಿರಾಡ್ತಿರೋದು ನಿಮಗೆ ಕೇಳಿಸ್ತಾ ಇರ್ಬೋದು ಅಲ್ವಾ ನಿಶು?
ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾವ ಥರ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.